ಶ್ವೇತಭವನದಲ್ಲಿ ಟ್ರಂಪ್ ಕಾರ್ಯಕ್ರಮದಲ್ಲಿ ಶೂಟೌಟ್ ಆಗಿದೆ. ದಾಳಿಯ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷರಿಂದ ಸುದ್ದಿಗೋಷ್ಠಿ ಆಗತ್ತೆ. ಅಮೆರಿಕ ಅಧ್ಯಕ್ಷ ಸ್ಥಾನ ಅನ್ನೋದು ಸುಲಭ ಅಲ್ಲ, ಡೇಂಜರಸ್ ಕೆಲಸ ಅದು ಅಂತ ಹೇಳಿದ್ದಾರೆ. ಇದು ನನ್ನ ಮೇಲೆ ನಡೆದ ಮೊದಲ ದಾಳಿ ಏನಲ್ಲ, ಈ ಹಿಂದೆಯೂ ಕೂಡ ನನ್ನ ಮೇಲೆ ಅನೇಕ ದಾಳಿ ಆಗಿವೆ. ದಾಳಿಕೋರ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಬಂದಿದ್ದ ಅಂತ ಸುದ್ದಿಗೋಷ್ಠಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾಳಿಕೋರನನ್ನ ಭದ್ರತಾ ಸಿಬ್ಬಂದಿಯವರು ಕೂಡ ಬಂಧಿಸಿದ್ದಾರೆ. ಭದ್ರತಾ ಸಿಬ್ಬಂದಿಗೆ ಧನ್ಯವಾದವನ್ನು ಹೇಳಿದ್ದಾರೆ ಟ್ರಂಪ್. ದಾಳಿ ಬಗ್ಗೆ ವೈಟ್ ಹೌಸ್ ಇಂದ ಸುದ್ದಿಗೋಷ್ಠಿಯನ್ನು ಮಾಡಿ ಈ ರೀತಿಯಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಜ, ಟ್ರಂಪ್ ಅವರ ಮೇಲೆ ಆಗಿರುವಂಥ ದಾಳಿ ಇದೆಯಲ್ಲ, ಇದು ಫಸ್ಟ್ ಟೈಮ್ ಏನಲ್ಲ, ಈ ರೀತಿ ಸುಮಾರು ಬಾರಿ ಆಗಿದೆ. ಲಾಸ್ಟ್ ಟೈಮ್ ಆಗಿದಾಗ ಜಸ್ಟ್ ಬಚಾವಾಗಿದ್ರು. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಚುನಾವಣಾ ಸಂದರ್ಭದಲ್ಲಿ, ಚುನಾವಣೆ ಒಂದು ಪ್ರಚಾರದ ಸಂದರ್ಭದಲ್ಲಿ, ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಆಗಿದ್ರು ಆವತ್ತು ಟ್ರಂಪ್ ಅವರು. ಈಗ ಮತ್ತೆ ದಾಳಿ ಆಗಿದೆ, ಶೂಟೌಟ್ ಪ್ರಕರಣ ಇದು. ಈಗ ಟ್ರಂಪ್ ಅವರನ್ನೇ ಗುರಿಯಾಗಿಸಿ ದಾಳಿ ಮಾಡಿದ್ದ ಅಥವಾ ಬೇರೆ ಏನಾದರೂ ಉದ್ದೇಶ ಇತ್ತ ಅನ್ನೋದು ಮಾಹಿತಿ ಸಿಗಬೇಕು. ಬಟ್ ಟ್ರಂಪ್ ಹೇಳ್ತಾ ಇರುವಂಥದ್ದು ನನ್ನ ಮೇಲೇ ದಾಳಿ ಆಗಿದೆ ಅನ್ನೋ ರೀತಿಯಲ್ಲಿ. ಅಮೆರಿಕದಲ್ಲಿ ನಡೆದಿರುವಂಥ ಬೆಳವಣಿಗೆ ಇದು. ಶ್ವೇತಭವನದಲ್ಲಿ ಟ್ರಂಪ್ ಕಾರ್ಯಕ್ರಮದಲ್ಲಿ ಶೂಟೌಟ್ ಆಗಿದೆ. ದಾಳಿಯ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷರಿಂದ ಸುದ್ದಿಗೋಷ್ಠಿಯನ್ನು ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷ ಸ್ಥಾನ ಅನ್ನೋದು ಡೇಂಜರಸ್ ಕೆಲಸ, ಇದು ನನ್ನ ಮೇಲೆ ನಡೆದಿರುವಂಥ ಮೊದಲ ದಾಳಿ ಏನಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ವೇತಭವನದಲ್ಲಿ ಟ್ರಂಪ್ ಕಾರ್ಯಕ್ರಮದಲ್ಲಿ ಶೂಟೌಟ್ ಆಗಿದೆ. ವಾಷಿಂಗ್ಟನ್ನಲ್ಲಿರುವಂತಹ ಹಿಲ್ಟನ್ ಹೋಟೆಲ್ನಲ್ಲಿ ಆಗಿರುವಂತಹ ಘಟನೆ ಇದು. ಹೋಟೆಲ್ನ ಮುಖ್ಯ ದ್ವಾರದಲ್ಲೇ ಗುಂಡಿನ ದಾಳಿ ಆಗಿದೆ. 5 ರಿಂದ 6 ಸುತ್ತಿನ ತನಕ ಗುಂಡಿನ ದಾಳಿ ನಡೆಸಿರುವಂಥದ್ದು ಬಂದೂಕುದಾರಿ. ಓರ್ವ ಸಿಬ್ಬಂದಿಯ ಮೇಲೆ ದಾಳಿ ಆಗಿದೆ. ಆ ಒಂದು ವಿಡಿಯೋ ಕೂಡ ಈಗ ಸೆರೆ ಸಿಕ್ಕಿದೆ. ಭದ್ರತಾ ಸಿಬ್ಬಂದಿಯಿಂದ ಕೂಡಲೇ ಆ ದಾಳಿಕೋರನನ್ನು ಲಾಕ್ ಮಾಡಲಾಗಿದೆ. ಈತ 32 ರಿಂದ 35 ವರ್ಷದ ವ್ಯಕ್ತಿ ಅನ್ನೋದು ಗೊತ್ತಾಗಿದೆ. ಭೀಕರ ಗುಂಡಿನ ದಾಳಿಯನ್ನು ನಡೆಸೋದಕ್ಕೆ ಪಕ್ಕಾ ಪ್ಲಾನ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಭದ್ರತಾ ಸಿಬ್ಬಂದಿಯ ಕಾರ್ಯದಿಂದ ಅನಾಹುತ ತಪ್ಪಿದೆ. ಇಲ್ಲಿ ಈ ರೀತಿಯಾಗಿ ರಾಜ್ಯಾರೋಷವಾಗಿ ಒಂದು ಕಾರ್ಯಕ್ರಮದಲ್ಲಿ ನುಗ್ಗಿ ಗುಂಡಿನ ದಾಳಿಯನ್ನು ನಡೆಸಿರುವಂಥದ್ದು. ಶ್ವೇತಭವನದಲ್ಲಿ ಟ್ರಂಪ್ ಕಾರ್ಯಕ್ರಮದಲ್ಲಿ ಆಗಿರುವಂಥ ಶೂಟೌಟ್ ಇದು. Fact that they just unified. I saw a room that was just totally unified. It was in one way very beautiful, a very beautiful thing to see. A man charged a security checkpoint armed with multiple weapons, and he was taken down by some very brave members of Secret Service, and they acted very quickly and have just released, for purposes of transparency, clarity, I've ordered it to be put out. You probably have it by now. Put out on Truth and put out on many of the platforms. A tape showing the violence of this thug that attacked our Constitution, and also showing how quickly Secret Service and law enforcement acted on our country's behalf. Really did a great job. One officer was shot, but saved by the fact that he was wearing obviously a very good bulletproof vest. He was shot from very close distance with a very powerful gun, and the vest did the job. I just spoke to the officer, and he's doing great. He's in great shape. He has very high spirits, and we told him we love him and respect him, and he's a very proud guy. He's very proud of what he does, Secret Service agent. And we looked at all of the conditions that took place tonight, and I will say, it's not a particularly secure building, and I didn't want to say this, but this is why we have to have all of the attributes of what we're planning at the White House. It's actually a larger room, and it's much more secure. It's drone proof, it's bulletproof glass. We need the ballroom. That's why Secret Service, that's why the military are demanding it. They've wanted the ballroom for 150 years for lots of different reasons, but today's a little bit different, because today we need levels of security that probably nobody's ever seen before. But everyone owes a tremendous debt of gratitude
to the courage of law enforcement, the law enforcement, and working with the D.C. police. And we just spoke with the mayor. And when we're finished, the police chief is going to take over and discuss it also from their viewpoint. But they also performed exactly as they were supposed to. And you see the attacker in different positions, but you also see the attacker totally subdued and under control. So as you know, this is not the first time in the past couple of years that our republic has been attacked by a would-be assassin who sought to kill. In Butler, Pennsylvania, less than 2 years ago, you all know that story, and in Palm Beach, Florida, a few months after that, we came close. We really had, again, we had some great work done by law enforcement. But in light of this evening's events, I ask that all Americans recommit with their hearts in resolving our difference peacefully. We have to resolve our differences. I will say, you had Republicans, Democrats, Independents, Conservatives, Liberals, and Progressives. Those words are interchangeable, perhaps, but maybe they're not. But yet everybody in that room, big crowd, record-setting crowd, there was a record-setting group of people. And there was a tremendous amount of love and coming together. I watched, and I was very, very impressed by that. But we were... ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಅನಂತ್, ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳಿಸುವಂಥ ವಿಚಾರ ಇದು. ಇರಾನ್ ಜೊತೆಗೆ ಈ ರೀತಿಯಾಗಿ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಆಗತ್ತೆ ಅಂದರೆ ಒಂಥರ ಆತಂಕಕಾರಿ. ಕಾರ್ಯಕ್ರಮದಲ್ಲಿ ಒಳಗಡೆ ನುಗ್ಗಿ ಈ ರೀತಿಯಾಗಿ ಶೂಟೌಟ್ ಮಾಡಲಾಗತ್ತೆ ಅಂದರೆ ನಿಜವಾಗ್ಲೂ ಕೂಡ ಒಂಥರ ಆತಂಕ ಇದೆ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ದಾಳಿ ಆಗಿದೆ ಅಂದರೆ ಅಧ್ಯಕ್ಷರನ್ನು ಗುರಿಯಾಗಿಸಿ ಮಾಡಿರುವಂಥ ಅಟ್ಯಾಕ ಅಥವಾ ಹೇಗೆ ಅಂತೇಳಿ ಏನು ಮಾಹಿತಿ ಸಿಗ್ತಾ ಇದೆ? ಖಂಡಿತ ಎಂ ಕುಮಾರ್, ಏನಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಉಪಾಧ್ಯಕ್ಷರಾಗಿರುವಂತಹ JD ವ್ಯಾನ್ಸ್ ಜೊತೆಗೆ ಅಮೆರಿಕದ ಫಸ್ಟ್ ಲೇಡಿ ಆಗಿರುವಂತಹ ಮೆಲೆನಿಯಾ ಅವರು 3 ಜನನು ಕೂಡ ಈ ಒಂದು ಆನ್ಯುವಲ್ ಡಿನ್ನರ್ ಮೀಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಈ ಒಂದು ಆನ್ಯುವಲ್ ಡಿನ್ನರ್ ಮೀಟ್ ಕಾರ್ಯಕ್ರಮ ನಡೀತಿರುವಂಥ ಸಂದರ್ಭದಲ್ಲಿ ಬಾಲ್ ರೂಮಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿರುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ ಒಬ್ಬ ಫುಲ್ ಆರ್ಮ್ಡು ವೆಪನ್ಸನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿ ಸಡನ್ ಆಗಿ ಆ ಒಂದು ಬಾಲ್ ರೂಮ್ಗೆ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಟ್ಟು ಆತ ಏಕಾಏಕಿ ಮಲ್ಟಿಪಲ್ ಟೈಮ್ಸ್ ಅವನು ಫೈರಿಂಗ್ ಅನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪತ್ರಕರ್ತರು ಜೊತೆಗೆ ಎಲ್ಲ ಗೆಸ್ಟ್ಸ್ ಕೂಡ ಒಂದು ರೀತಿಯಾಗಿ ಶಾಕ್ ಆಗಿ ಹೋಗ್ಬಿಡ್ತಾರೆ, ಏನು ನಡೀತಿದೆ ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಕೂಡಲೇ ಇಮ್ಮಿಡಿಯೇಟ್ ಆಗಿ ಅಲ್ಲಿದ್ದಂತಹ ಒಂದು ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಅವರು ಟ್ರಂಪ್ ಅವ್ರನ್ನ ಸುತ್ತುವರೆದ್ಬಿಟ್ಟು ಅವ್ರನ್ನ ರಕ್ಷಣೆ ಮಾಡ್ತಾರೆ. ಆದರೂ ಕೂಡ ಟ್ರಂಪ್ ಯಾವುದೇ ರೀತಿಯಾದಂಥ ಒಂದು ಆತಂಕಕ್ಕೆ ಒಳಗಾಡದಂಥ ಒಂದು ಘಟನೆ ಕಾಣೋದಿಲ್ಲ. ಯಾಕೆಂದರೆ ಅವ್ರಿಗೆ ಈ ಹಿಂದೆನೂ ಕೂಡ 2-3 ದಾಳಿಗಳು ನಡೆದಿದ್ದಂಥ ಉದಾಹರಣೆಗಳಿದ್ದಾವೆ. 2024ರಲ್ಲಿ ಪೆನ್ಸಿಲ್ವೇನಿಯಾದಲ್ಲಿ ನಡೆದಂಥ ಒಂದು ಚುನಾವಣಾ ರ್ಯಾಲಿಯಲ್ಲಿ ಟ್ರಂಪ್ ಅವರು ಅಸಾಸಿನೇಷನ್ಗೆ ಒಳಗಾಗಿರ್ತಾರೆ. ಅವ್ರಿಗೆ ಒಂದು ಜಸ್ಟ್ ಮಿಸ್ ಆಗಿರುತ್ತೆ, ಅಂದರೆ ಅವ್ರಿಗೆ ಕಿವಿಗೆ ಕೂಡ ಇಂಜೂರ್ಡ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಕೂಡಲೇ ಅವ್ರನ್ನ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ಸ್ ಅವ್ರನ್ನ ರಕ್ಷಣೆ ಮಾಡಿರ್ತಾರೆ. ಅದಾದ ನಂತರ ಎರಡನೇ ಒಂದು ಅಟ್ಯಾಕ್ ವೆಸ್ಟ್ ಬೀಚ್ನಲ್ಲಿ ನಡೆದಿರುತ್ತೆ. ಆ ಸಂದರ್ಭದಲ್ಲೂ ಕೂಡ ಟ್ರಂಪ್ ಅವರು ಬಚಾವಾಗಿರ್ತಾರೆ. ಈಗ ನಡೆದಿರುವಂಥದ್ದು 3ನೇ ದಾಳಿ, ಅಮೆರಿಕದ ಒಂದು ಹಿಲ್ಟನ್ ಹೋಟೆಲ್ನಲ್ಲಿ ನಡೆದಿರುವಂತಹ ದಾಳಿ, 3ನೇ ದಾಳಿ ಇದು. ಆತ ದಾಳಿಯನ್ನು ಮಾಡಿರುವಂತಹ ವ್ಯಕ್ತಿ 31 ವರ್ಷದವನು, ಕೋಲ್ ಅಂತ ಆ ವ್ಯಕ್ತಿಯ ಹೆಸರು. ಅವನು ಕ್ಯಾಲಿಫೋರ್ನಿಯಾದವನು ಅಂತ ಹೇಳ್ಬಿಟ್ಟು ಈಗ ಹೇಳಲಾಗ್ತಿದೆ. ಆ ಒಂದು ಪ್ರಾಥಮಿಕ ಒಂದು ಒಂದು ಮಾಹಿತಿ ಪ್ರಕಾರವಾಗಿ ಆತ ಹೇಳಿರುವಂಥದ್ದು ಯಾವುದೇ ರೀತಿ, ಅಂದರೆ ಇದರ ಹಿಂದೆ ಇರುವಂಥ ಉದ್ದೇಶ ಏನು, ಏಕೆ ನೀನು ಈ ಒಂದು ಟ್ರಂಪ್ ಅವರ ಮೇಲೆ ದಾಳಿಯನ್ನು ನಡೆಸಿದ್ದು ಅನ್ನೋ ಒಂದು ಮಾಹಿತಿಗೆ ಸಂಬಂಧಪಟ್ಟಂಗೆ ಈಗ ವೈಟ್ ಹೌಸ್ ಮತ್ತು ಸೀಕ್ರೆಟ್ ಸರ್ವಿಸ್ ಏಜೆಂಟು ರಿಲೀಸ್ ಮಾಡಿರುವಂಥದ್ದು. ಅಂದರೆ ಅವನ ಇಂಟೆನ್ಷನ್ ಏನೂ ಇರಲಿಲ್ಲ, ಯಾವುದೇ ರೀತಿಯಾದಂತಹ ಒಂದು ಉದ್ದೇಶ ಇರಲಿಲ್ಲ ಅಂತ ಹೇಳಲಾಗ್ತಿದೆ. ಜೊತೆಗೆ ಮತ್ತೊಂದು ಮುಖ್ಯವಾಗಿ ಆತ ನಿಯರ್ ಬೈ ಹಾಸ್ಪಿಟಲ್, ಕ್ಯಾಲಿಫೋರ್ನಿಯಾ ನಿಯರ್ ಬೈ ಹಾಸ್ಪಿಟಲಲ್ಲಿ ಆತ ಚಿಕಿತ್ಸೆಯನ್ನು ಪಡಿತಾ ಇದ್ದ. ಅಂದರೆ ಅವನು ತುಂಬ ಒಂದು ರೋಗಗ್ರಸ್ತ ಆಗಿದ್ದ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ ಆ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂಗೆ. ಜೊತೆಗೆ ಅವನನ್ನು ಅಲ್ಲೇ ಇಮಿಡಿಯೇಟಾಗಿ ಅವನ್ನ ಸೀಕ್ರೆಟ್ ಏಜೆಂಟ್ ಅವರು ಬಂಧಿಸ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವನು
ತಪ್ಪಿಸ್ಕೊಂಡು ಹೋಗುವಂತಹ ಭರದಲ್ಲಿ ಸೀಕ್ರೆಟ್ ಏಜೆನ್ಸಿನ ಒಬ್ಬ ಸಿಬ್ಬಂದಿಗೂ ಕೂಡ ಆತ ಫೈರ್ ಮಾಡ್ತಾನೆ. ಆದರೆ ಅವರು ಬುಲೆಟ್ ಪ್ರೂಫ್ ಜಾಕೆಟನ್ನು ಹಾಕಿದ್ರಿಂದಾಗಿ ಅವರು ಸೇಫ್ ಆಗಿದ್ದಾರೆ, ಯಾರಿಗೂ ಕೂಡ ಇಂಜೂರ್ಡ್ ಆಗಿಲ್ಲ ಈ ಒಂದು ಘಟನೆಯಿಂದಾಗಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಅಸಾಸಿನೇಷನ್ ಆದ ನಂತರದ ಪ್ರೆಸ್ ಬ್ರೀಫಿಂಗ್ನಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಏನು ಈ ಒಂದು ಅಸಾಸಿನೇಷನ್ ಬಗ್ಗೆ ಟ್ರಂಪ್ ಅವರು ಹೇಳಿರುವಂಥದ್ದು ಏನಪ್ಪ ಅಂದರೆ, ಅಮೆರಿಕ ಅಧ್ಯಕ್ಷ ಸ್ಥಾನದ ಹುದ್ದೆನೇ ಹಾಗೆ ಇರುವಂಥದ್ದು. ಅಂದರೆ ಯಾವಾಗಲೂ ಕೂಡ ಒಂದು ಡೇಂಜರಸ್ ಅಂತ ಹೇಳ್ತಾರೆ. ಅಂದರೆ ಡೇಂಜರಸ್ ಒಂದು ಪ್ರತಿ ಹವರ್ ಕೂಡ ನಾವು ಈ ಒಂದು ಏನು ಈ ಒಂದು ತಮ್ಮ ಪ್ರಾಣವನ್ನು ಪಣಕ್ಕೆ ಇಟ್ಟು ಹುದ್ದೆಯನ್ನು ನಿಭಾಯಿಸುವಂತಹ ಪರಿಸ್ಥಿತಿ ಇದೆ. ಇಂಥ ಒಂದು ದಾಳಿಗೆ ನಾನು ಯಾವುದೇ ರೀತಿಯಾದಂತಹ ಕೇರನ್ನು ಮಾಡೋದಿಲ್ಲ, ಇಂತಹ ದಾಳಿಗಳು ನನ್ನ ಮೇಲೆ ಹಲವಾರು ಬಾರಿ ಆಗಿದ್ದೇವೆ ಅಂತ ಹೇಳಿದರೆ. ಜೊತೆಗೆ ಏನು ಈ ಒಂದು ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಿದಂತಹ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಬಗ್ಗೆ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಏನು ಒಂದು ಗ್ರೇಟ್ಫುಲ್ಲನ್ನು ಹೇಳೋದ್ರ ಮುಖಾಂತರವಾಗಿ ತಮ್ಮ ಒಂದು ಎಕ್ಸ್ ಖಾತೆನಲ್ಲೂ ಕೂಡ ಬರ್ಕೊಂಡಿದ್ದಾರೆ. ಅಂದರೆ ಅವರು ಅಷ್ಟು ಬೇಗ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಇದು ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಿಲ್ಲ ಅಂತ ಹೇಳ್ತಾರೆ, ಯಾವುದೇ ರೀತಿಯ ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಿಲ್ಲ. ಇದು ಒಂದು ರೀತಿಯಾಗಿ ಏನು ಸಡನ್ನಾಗಿ ನಡೆದಿರುವಂಥ ಘಟನೆ. ಬಟ್ ಆತ ಯಾರು ಅನ್ನೋದು ಕೂಡ ಅಂದರೆ ಇಂಟೆನ್ಷನ್ ಏನಿತ್ತು ಅನ್ನೋದನ್ನು ನೆಕ್ಸ್ಟ್ ಏನು ಮಂಡೇ ಅವನ ಏನು ಒಂದು ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ಅವನು ಕಸ್ಟಡಿನಲ್ಲಿ ಇದ್ದಾನೆ, ಆ ವ್ಯಕ್ತಿ ಕ್ಯಾಲಿಫೋರ್ನಿಯಾದ ವ್ಯಕ್ತಿ ಅಂತ ಹೇಳ್ಬಿಟ್ಟು ಬಂದಿರುವಂತಹ ಮಾಹಿತಿ. ಅನಂತರ ನೀವು ಕೇಳಿದಂತಹ ಒಂದು ಕ್ವಶನ್ಸ್ ಏನಿದೆಯಲ್ಲ, ಇರಾನ್ ನಡುವೆ ನಡೆದಿರುವಂಥ ಒಂದು ಯುದ್ಧದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಒಂದು ರೀತಿಯಾಗಿ ಸಾಕಷ್ಟು ಚರ್ಚೆಗೆ ಆಸ್ಪದವನ್ನು ಮಾಡಿಕೊಂಡಿದೆ. ಇರಾನ್ ಮೇಲೆ ದಾಳಿ ಮಾಡಿದಂಥದ್ದು, ಇರಾನ್ನ ಅಧ್ಯಕ್ಷ ಖಮೇನಿಯನ್ನು ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೂಡಿ ಹೊಡೆದಾಕಿದ್ದಂತಹ ಒಂದು ಉದಾಹರಣೆ ಕೂಡ ನಡೆದಿದೆ. ಈ ನಡುವೆ ಈ ಒಂದು ಘಟನೆ ನಡೆದಿರುವಂಥದ್ದು ಒಂದು ರೀತಿಯಾಗಿ ಅನುಮಾನಕ್ಕೆ ಎಡೆಮಾಡಿಕೊಡುತ್ತೆ. ಅದರ ಹಿಂದೆ ಏನಾದ್ರೂ ಬೇರೆ ಯಾವುದಾದ್ರೂ ಕೈವಾಡ ಇರ್ಬೋದು ಅಥವಾ ಬೇರೆ ದೇಶದ ಕೈವಾಡ ಇರ್ಬೋದಾ ಈ ಒಂದು ಅಸಾಸಿನೇಷನ್ ಹಿಂದೆ ಅಂತ ಹೇಳ್ಬಿಟ್ಟು ಅನುಮಾನ ಸೃಷ್ಟಿಯಾಗುತ್ತೆ. ಬಟ್ ಇದ್ರ ಬಗ್ಗೆ ನಾವು ಯಾವುದೇ ರೀತಿಯಾದಂತಹ ಒಂದು ಹೈಪೋಥೆಟಿಕಲ್ ನಾವು ಯೋಚನೆ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಬಟ್ ಅದೆಲ್ಲ ಇಂಟ್ರಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಬಟ್ ಈಗ ಇರುವಂತಹ ಮಾಹಿತಿ ಪ್ರಕಾರ ಈ ಒಂದು ಆತ 4-5 ಬಾರಿ ಗುಂಡನ್ನ ದಾಳಿಯನ್ನು ನಡೆಸಿರುವಂಥದ್ದು ಮತ್ತು ಅವನನ್ನು ಈಗಾಗಲೇ ಕಸ್ಟಡಿಗೆ ತಗೊಂಡಿರುವಂಥದ್ದು. ಬಟ್ ಯಾವುದೇ ರೀತಿಯಾದಂತಹ ಫಾರ್ಚುನೇಟ್ಲಿ ಯಾವುದೇ ಒಂದು ಏನು ದುರ್ಘಟನೆಗಳು ನಡೆದಿಲ್ಲ, ಎಲ್ಲರೂ ಕೂಡ ಸೇಫ್ ಆಗಿರುವಂಥದ್ದು. ಹೇಮಕುಮಾರ್, ಈ ಒಂದು ಹೋಟೆಲ್ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಏಕೈಕಿಯಾಗಿ ನುಗ್ಗಿ ಈ ರೀತಿಯಾಗಿ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಮೇಲ್ನೋಟಕ್ಕೆ ಭದ್ರತಾ ವೈಫಲ್ಯ ಏನಾದರೂ ಇತ್ತಾ ಹೇಗೆ ಅಂತ ಹೇಳಿ? ಅಲ್ಲ, ಬಹುಶಃ ಅಮೆರಿಕ ಅಧ್ಯಕ್ಷರ ಕಾರ್ಯಕ್ರಮ ಅಂತ ಅಂದಾಗ ಫುಲ್ ಟೈಟ್ ಸೆಕ್ಯೂರಿಟಿನೇ ಇರುತ್ತೆ. ಬಟ್ ಇಂಥ ಒಂದು ಸಂದರ್ಭಗಳನ್ನು ನಾವು ನೋಡಿದಾಗ ಇದು ಮೇಲ್ನೋಟಕ್ಕೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಅಂತ ಕಂಡು ಬಂದ್ರೂ ಕೂಡ, ಆದರೆ ಅದನ್ನು ಅವರೇ ಹೇಳಿದ್ದಾರೆ, ಅಂದರೆ ಅಧ್ಯಕ್ಷರು ಹೇಳಿದ್ದಾರೆ ಮತ್ತು ಸೀಕ್ರೆಟ್ ಸರ್ವಿಸ್ ಕಮಾಂಡ್ ಕೂಡ ಹೇಳಿದ್ದಾರೆ ಇಲ್ಲಿ ಯಾವುದೇ ಲ್ಯಾಪ್ಸಸ್ ಆಗಿಲ್ಲ ಅಂತ. ಬಟ್ ಆಗಿಲ್ಲ ಅಂತಂದ್ರೆ ಮತ್ತೆ ಇವ್ರು ಹೆಂಗೆ ಬರೋಕ್ಕಾಗುತ್ತೆ? ಅಂದರೆ ಎಲ್ಲೋ ಒಂದು ಕಡೆ ಈತನೂ ಕೂಡ ಏನೋ ಆ ಡಿನ್ನರ್ ಪಾರ್ಟಿನಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದಿದ್ನ ಅಂತಲೂ ಕೂಡ ಆಗುತ್ತೆ. ಯಾಕೆಂದರೆ ಆ ಥರ ಹೇಳೋಕ್ಕೂ ಆಗೋದಿಲ್ಲ. ಯಾಕೆಂದರೆ ಅವನು ಫುಲ್ಲು ವೆಪನ್ಸನ್ನು ತೊಗೊಂಡು ಬಂದಿದ್ದ, ನೈವ್ಸ್ ಕೂಡ ಅವನ ಹತ್ರ ಇದ್ವು ಅಂತ ಹೇಳಲಾಗ್ತಿದೆ ಅವನನ್ನು ಕಸ್ಟಡಿಗೆ ತೊಗೊಂಡಿರೋದ್ರಿಂದ ನೋಡಿದಾಗ. ಬಟ್ ಮೇಲ್ನೋಟಕ್ಕೆ ಬಹುಶಃ ಆ ಥರ ಕಂಡು ಬರುತ್ತೆ, ಏನು ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಹೇಮಕುಮಾರ್, ಎಸ್ ಅನಂತ, ಈಗ ಇರಾನ್ ಮೇಲೆ ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಸದ್ಯಕ್ಕಂತೂ ಯಾವುದೇ ರೀತಿಯಾಗಿ ಅದರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಅಂತೇಳಿ. ಬಟ್ ಈಗ ಟ್ರಂಪ್ ಅವರ ಹೇಳಿಕೆಯನ್ನು ನೋಡ್ತಾ ಇದ್ರೆ, ಆಮೇಲೆ ನಾವು ಯಾವುದೇ ಕಾರಣ ಕೂಡ ಸಂಧಾನಕ್ಕೆ ಬರೋದಿಲ್ಲ ಅನ್ನುವಂಥ ರೀತಿಯನ್ನು ನೋಡ್ತಾ ಇದ್ದಾರೆ. ಈಗ ಪಾಕಿಸ್ತಾನದಲ್ಲಿ ಸಂಧಾನಕ್ಕೆ ಬರಬೇಕಾಗಿತ್ತು ಅಮೆರಿಕ, ಬಟ್ ಬರಲ್ಲ ಅಂತ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಟ್ ಇರಾನ್ ನಿಯೋಗ ಅಲ್ಲಿದೆ. ಸೊ ಅದಕ್ಕೆ ಏನಾದರೂ ಪಾಕಿಸ್ತಾನ ಇರಾನ್ ಈ 3 ದೇಶಗಳ ನಡುವೆ ಏನಾದರೂ ಒಪ್ಪಂದ ವಿಚಾರವಾಗಿ ಏನಾದರೂ ಸಮಸ್ಯೆ ಆಗಬಹುದಾ? ಇಲ್ಲಿ ಹೋಗಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿ ಗುಂಡಿನ ದಾಳಿ ಆಗಿರಬಹುದಾ? ಬಹುಶಃ ಈ ಒಂದು ಪ್ರಜೆಯನ್ನು ನೋಡಿದಾಗ ಅವನು ಕ್ಯಾಲಿಫೋರ್ನಿಯಾದ ಆಗಿರೋದ್ರಿಂದಾಗಿ, ಬಟ್ ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋಕ್ಕಾಗೋದಿಲ್ಲ. ಆದ್ರೂ ಕೂಡ ಇದನ್ನು ಅಷ್ಟೊಂದು ನಾವು ಹೇಳೋದು ಕಷ್ಟ ಆಗುತ್ತೆ. ಕಾರಣ ಏನಪ್ಪ ಅಂತಂದರೆ ಆ ಒಂದು ವಿಚಾರನೇ ಬೇಡ, ಇಲ್ಲಿರುವಂಥದ್ದು ಬೇಡ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಇಲ್ಲಿ 2-3 ಬಾರಿ ದಾಳಿ ನಡೆದಾಗಲೂ ಕೂಡ ಅಂದರೆ ಏನು ಈ ಹಿಂದಿನ 2 ದಾಳಿಯನ್ನು ನೋಡಿದಾಗಲೂ ಕೂಡ ಟ್ರಂಪ್ ಅವರ ಏನು ಅಂದರೆ
ಅಲ್ಲಿನ ದೇಶದ ಪ್ರಜೆಗಳೇ ಮಾಡಿರುವಂಥದ್ದು, ಬೇರೆಯವರು ಯಾರೂ ಮಾಡಿಲ್ಲ. ಆದರೆ ಒಂದು ಕ್ವಶನ್ಸ್ ರೈಸ್ ಆಗುತ್ತೆ, ಅಂದರೆ ಬೇರೆ ದೇಶಗಳಿಂದ ಏನಾದರೂ ಸ್ಪೈ ಆಗಿ ಕೆಲಸ ಮಾಡುವಂಥವರು ಇವ್ರಿಗೆ ಏನಾದ್ರೂ ಹೇಳ್ಕೊಟ್ಟಿರ್ಬೋದು ಅನ್ನೋ ಒಂದು ಇದಿದೆ. ಬಟ್ ಆ ಥರ ನೋಡಿದಾಗ ಅವನು ಮೆಂಟಲಿ ಇಲ್ನೆಸ್ ಇದ್ದ ಅಂತ ಹೇಳಲಾಗ್ತಿದೆ. ಮೆಂಟಲಿ ಇಲ್ನೆಸ್ ಇರೋನು ಮತ್ತು ನಿಯರ್ ಬೈ ಕ್ಯಾಲಿಫೋರ್ನಿಯಾ ಹಾಸ್ಪಿಟಲಲ್ಲಿ ಆತ ಟ್ರೀಟ್ಮೆಂಟನ್ನು ತಗೊಂಡಿದ್ದ ಅಂತಲೂ ಕೂಡ ಹೇಳಲಾಗ್ತಿದೆ. ಆದರೆ ಈ ಒಂದು ಏನು ಈಗ ವೆಸ್ಟ್ ಏಷ್ಯಾ ವಾರ್ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ನಡೆದಿರೋದ್ರಿಂದಾಗಿ ಬಹುಶಃ ನಾವು ಎಲ್ಲ ಆ್ಯಂಗಲಲ್ಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಒಂದನ್ನೇ ತೊಗೊಳಕ್ಕಾಗಲ್ಲ. ಟ್ರಂಪ್ ಅವರಿಗೆ ಒಂದು ಆಡಳಿತ ವಿರೋಧಿ ಅಲೆ ಈಗಾಗಲೇ ಕ್ರಿಯೇಟ್ ಆಗಿರೋದನ್ನು ನಾವು ನೋಡಿದ್ದೀವಿ. ಈ ಹಿಂದೆನೂ ಕೂಡ ಅವರಿಗೆ ಏನು ಅವರ ಒಂದು 3 ವರ್ಷದ ಆಡಳಿತದಲ್ಲಿ ಸಾಕಷ್ಟು ಬಾರಿ ಪ್ರತಿಭಟನೆಗಳು ನಡೆದಿರುವಂಥದ್ದನ್ನು ನಾವು ನೋಡಿದ್ದೀವಿ. ಮತ್ತು ನ್ಯಾಷನಲ್ ಸೆಕ್ಯೂರಿಟಿಯನ್ನು ಬಿಟ್ಟು ಆ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಮಟ್ಟಿಗೆ ಟ್ರಂಪ್ ಅವರು ವಿರುದ್ಧವಾಗಿ ಪ್ರತಿಭಟನೆ ನಡೆದಿದ್ದನ್ನು ನಾವು ಕೂಡ ನೋಡಿದ್ದೀವಿ. ಈ ಇತ್ತೀಚೆಗೆ ರೀಸೆಂಟಾಗಿ ಏನು ಈ ಒಂದು ವೆಸ್ಟ್ ಏಷ್ಯಾ ವಾರ್ ಸಂಬಂಧಪಟ್ಟಂಗೆ ಮತ್ತು ಟ್ರಂಪ್ ಅವರ ಏಕಪಕ್ಷೀಯ ನಿರ್ಧಾರಕ್ಕೆ ಸಂಬಂಧಪಟ್ಟಂಗೆ ಅವರ ಒಂದು ಆಡಳಿತ ವಿರೋಧಿಗೆ ಸಂಬಂಧಪಟ್ಟಂಗೆ ಸುಮಾರು ಏನು ಅಮೆರಿಕದ ಬಹುತೇಕ ಸ್ಟೇಟ್ಗಳಲ್ಲೂ ಕೂಡ ಟ್ರಂಪ್ ಅವರ ವಿರುದ್ಧ ಏನು ಪ್ರೊಟೆಸ್ಟ್ ನಡೆದಿದ್ದನ್ನು ನಾವು ನೋಡಿದ್ದೀವಿ. ಇಂಥ ಒಂದು ಘಟನೆಗಳನ್ನು ನಾವು ನೋಡಿದಾಗ ಇದು ಏನು ಅಮೆರಿಕದವರೇ ಮಾಡಿರ್ಬೋದಾ ಅಥವಾ ಈ ಒಂದು ವೆಸ್ಟ್ ಏಷ್ಯಾಗೆ ಏನಾದರೂ ಲಿಂಕ್ ಇದೆಯಾ, ಈ ಒಂದು ವಿಚಾರವಾಗಿ ಬೇರೆ ಬೇರೆ ಆ್ಯಂಗಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ಹೇಮಕುಮಾರ್. ಅಂದರೆ ಅನಂತ್ ಇಲ್ಲಿ ಅಂದರೆ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಕ್ಷಣಕ್ಕೊಂದು ಹೇಳಿಕೆ ಅದೇ ಮುಳ್ಳು ಆಗ್ತಿರ್ಬೋದು ಅಂತ ಅನ್ಸತ್ತಾ? ಈಗ ಹೇಳಿದ್ದು ಮತ್ತೊಮ್ಮೆ ಇರೋದಿಲ್ಲ ಆತನ ಮಾತು. ಹೌದು, ಇರಲೂಬಹುದು, ಹೇಳೋಕ್ಕಾಗಿಲ್ಲ. ಬಟ್ ಬಹುತೇಕ ಇಲ್ಲಿ ಈ ಒಂದು ವೆಸ್ಟ್ ಏಷ್ಯಾ ವಾರಕ್ಕೆ ಸಂಬಂಧಪಟ್ಟಕ್ಕಿಂತಲೂ ಕೂಡ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ, ಅಲ್ಲಿ ಆಲ್ರೆಡಿ ಟ್ರಂಪ್ ಅವರಿಗೆ ಅಮೆರಿಕದಲ್ಲಿನೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಅವ್ರಿಗೆ ಏನು ಅಂದರೆ ಅವರ ಒಂದು ಏನು ರಾಷ್ಟ್ರೀಯ ಮಟ್ಟದ ಒಂದು ಪಾಲಿಸೀಸ್ ಏನಿದಾವಲ್ಲ, ಹೀಗಾಗಿ ಎಕಾನಮಿ ತುಂಬ ಅಲ್ಲಿ ಡೌನ್ ಆಗಿರುವಂಥದ್ದು ಮತ್ತು ಯುದ್ಧದ ಮೇಲೆ ಸಾಕಷ್ಟು ವೆಚ್ಚ ಮಾಡಿರುವಂಥದ್ದಾಗಿರ್ಬೋದು, ಅದರ ಜೊತೆಗೆ ಏನು ಕೆಲವೊಂದು ನೀತಿ ನಿಯಮಗಳನ್ನು ತಗೊಂಬಂದಿದ್ದಾಗಿರ್ಬೋದು, ಇಂಥ ಒಂದು ವಿಚಾರಗಳಲ್ಲಿ ಸಾಕಷ್ಟು ಅವ್ರಿಗೆ ಆಡಳಿತ ವಿರೋಧಿ ಅಲೆ ಇರೋದ್ರಿಂದಾಗಿ ಇಂಥ ಒಂದು ಅಸಾಸಿನೇಷನ್ ನಡೆದಿರುವಂಥದ್ದು. ಬಟ್ ಆದರೆ ಇಂಥ ಒಂದು ಘಟನೆಗಳು ನಡೆದ್ರೂ ಕೂಡ ಟ್ರಂಪ್ ಯಾವುದಕ್ಕೂ ಕೇರ್ ಮಾಡದಲ್ಲೇ ಇರುವಂಥದ್ದು ಒಂದು ರೀತಿಯಾಗಿ ಅವರ ಒಂದು ಡೇರಿಂಗಿಗೆ ಮೆಚ್ಚಲೇಬೇಕನ್ಸುತ್ತೆ. ಯಾಕೆಂದರೆ ಅವರು ಇಮಿಡಿಯೇಟಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಫ್ರಾಕ್ಷನ್ ಆಫ್ ಅಂದರೆ ಒಂದು ಸ್ವಲ್ಪ ಹೊತ್ತಿನಲ್ಲೇ ಕೂಡ ಹೇಳ್ತಾರೆ ಅಂತ ಅಂದರೆ ಅವರು ಎಂಥ ಒಂದು ವ್ಯಕ್ತಿ ಅನ್ನೋದನ್ನು ನಾವು ತೋರಿಸ್ಬೇಕು, ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಟ್ರಂಪ್ ಅಂದರೆ ಒಂದು ರೀತಿಯಾಗಿ ಏನು ಒಂದು ರೀತಿ ಅವರ ಮೈಂಡ್ ಸೆಟ್ಟನ್ನು ನಾವು ನೋಡಿದಾಗ ಒಂದು ರೀತಿ ಡ್ಯುಯಲ್ ಮೈಂಡ್ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಅಂದರೆ ಏನೇ ಬಂದರೂ ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅವರು, ಅಂದರೆ ಏನೋ ಪ್ರೆಸ್ ಮೀಟಲ್ಲಿ ಈ ಒಂದು ಘಟನೆ ಆದ ನಂತರ ದೇಶಕ್ಕೋಸ್ಕರ, ನಮ್ಮ ದೇಶದ ಒಂದು ಒಂದು ಡೆವಲಪ್ಮೆಂಟ್ಗೋಸ್ಕರ ಅವರ ಒಂದು ಟ್ಯಾಗ್ಲೈನೇ ಅದಿರುವಂಥದ್ದು ಏನು ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಆಗಿದ್ದಂಥ ಅವರು ಟ್ಯಾಗ್ಲೈನ್ ಇದ್ದಿದ್ದಂಥದ್ದು ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಹೇಳ್ಬಿಟ್ಟು. ಹಂಗಾಗಿ ಅಮೆರಿಕವನ್ನು ಜಾಗತಿಕ ಮಟ್ಟದಲ್ಲಿ ಒಂದು ಮತ್ತೆ ಯಾವತ್ತೂ ಕೂಡ ಅದು ನಂಬರ್ 1 ಕಂಟ್ರಿ ಆಗಿರೋ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ನಾನು ಮಾಡ್ತೀನಿ, ಅದಕ್ಕೆ ಯಾರೇ ವಿರೋಧ ಮಾಡಿದ್ರು ನಾನು ಕೇರ್ ಮಾಡಲ್ಲ ಅಂತ ಹೇಳಿದಂಥ ಸ್ಟೇಟ್ಮೆಂಟ್ಸ್ಗಳನ್ನ ನೋಡಿದಾಗ. ಇನ್ನೊಂದು ವಿಚಾರ, ಹಾರ್ಮುಜನ್ನು ವಶಪಡಿಸಿಕೊಳ್ತೀವಿ, ಕ್ಯಾಲಿಫೋರ್ನಿಯಾವನ್ನು ನಮ್ಮ ತೆಕ್ಕೆಗೆ ತೆಗೆದುಕೊಳ್ತೀವಿ ಅಥವಾ ಇಂಥ ಅಧ್ಯಕ್ಷನನ್ನ ಗುರಿಯಾಗಿಸಿ ನಾವು ಸಾಯಿಸ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಡುವಂಥ ಡೊನಾಲ್ಡ್ ಟ್ರಂಪ್ ಹಂಗೆ ಮಾಡಿಲ್ಲ ಅಂತಲ್ಲ. ಬಟ್ ಈಗ ಸ್ವದೇಶದಲ್ಲೇ ಈ ರೀತಿಯಾಗಿ ಆತನ ಮೇಲೆ ದಾಳಿ ಆಗತ್ತೆ ಅಂದಾಗ ಆತನ ವರ್ಚಸ್ ಹೇಗಾಗ್ಬೋದು ಅಂದರೆ, ಬೇರೆ ದೇಶಗಳು ಆತನಿಗೆ ಹೇಗೆ ನೋಡುತ್ತೆ? ವಿಶ್ವ ದೊಡ್ಡಣ ಅಂತ ಕರಿತೀವಿ, ದೊಡ್ಡಣ್ಣನಿಗೆ ತನ್ನ ದೇಶದಲ್ಲೇ ಸುರಕ್ಷತೆ ಇಲ್ಲ ಅಂದಾಗ ಹೇಗೆ ಕಾಣುತ್ತೆ ಹೊರಗಡೆ ಇದು? ಅಲ್ಲ, ಇದು ಹೇಮಕುಮಾರ್ ಏನಂದರೆ ಇಂಥ ಒಂದು ದೊಡ್ಡ ದೇಶ ಅಂದಾಗ ಮತ್ತು ಅಮೆರಿಕದ ಒಂದು ಇತಿಹಾಸವನ್ನು ನೋಡಿದಾಗ ಬಹುತೇಕ ಇವಾಗ ಎಕ್ಸಾಂಪಲ್ ನೋಡಿದಾಗ ಏನು ಅಮೆರಿಕದ ಅಬ್ರಹಾಂ ಲಿಂಕನ್ ಅಂಥ ಒಂದು ವ್ಯಕ್ತಿಯ ಮೇಲೇ ಅಸೋಸಿಯೇಷನ್ ಆಗಿ ಅವರು ಕೂಡ ಸತ್ತೋಗಿದ್ದನ್ನು ನಾವು ನೋಡಿದ್ದೀವಿ. ಹೀಗೆ ಅಂದರೆ ಏನು ಅಮೆರಿಕದಲ್ಲೇ ವಿರೋಧ ವ್ಯಕ್ತವಾಗುತ್ತೆ ಅಂದಾಗ ಬಹುತೇಕ 2 ಥರ ಮೈಂಡ್ ಸೆಟ್ಟು ಕೂಡ ಇರುತ್ತವೆ. ಒಂದು ದೇಶ ಅಂದಾಗ ಯಾವುದೇ ಒಂದು ದೇಶದಲ್ಲಿ ಯಾವ ಒಬ್ಬ ವ್ಯಕ್ತಿಯನ್ನು ಕೂಡ 100% ಅವ್ರು ಮಾಡಿದ್ದೆಲ್ಲ ರೈಟ್ ಅಂತ ಒಪ್ಕೊಳ್ಳೋವಂಥ ಮನಸ್ಥಿತಿ ಯಾವ ದೇಶದಲ್ಲೂ ಇಲ್ಲ. ಇವನ್ ನಾವು ಭಾರತವನ್ನು ತಗೊಂಡ್ರೂ ಕೂಡ ಅಂಥ ಒಂದು ಪರ ವಿರೋಧ ಇದ್ದೇ ಇರ್ತವೆ. ಇದು ಕಾಮನ್, ಎಲ್ಲ ದೇಶಗಳಲ್ಲೂ ಕೂಡ ಪರ ವಿರೋಧ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಅಮೆರಿಕದಲ್ಲೂ ಕೂಡ ಅಮೆರಿಕ ಅಧ್ಯಕ್ಷರ ಪರವಾಗಿ ಒಂದು ವರ್ಷ ಇದ್ರೆ ಈಗ ಅವ್ರು ಮಾಡಿದಂಥ ಪಾಲಿಸೀಸನ್ನು ಕೆಲವರು ವೆಲ್ಕಮ್ ಮಾಡ್ತಾರೆ. ಇಲ್ಲ, ಇದು ಅಮೆರಿಕದ ಮೇಕ್ ಅಗೇನ್ ಗ್ರೇಟ್ ದೃಷ್ಟಿಯಿಂದಾಗಿ ಇಂಥ ಒಂದು ಪಾಲಿಸೀಸ್ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಇದು ತುಂಬ ಅತಿರೇಕದ ವರ್ತನೆ ಅಂತಲೂ ಕೂಡ ಹೇಳ್ತಾರೆ. ಹೀಗೆ 2 ಥರದ ಮೈಂಡ್ ಸೆಟ್ ಇರುತ್ತೆ. ಬಟ್ ಈ ಒಂದು ಕೆಲವೊಂದು ಸಂದರ್ಭಗಳನ್ನು ನೋಡಿದಾಗ
ಟ್ರಂಪ್ ಅವ್ರ ಮೇಲೆ ಇದು 3ನೇ ದಾಳಿ ಆಗಿರೋದ್ರಿಂದಾಗಿ ಎಲ್ಲ ಒಂದು ಕಡೆ ಟ್ರಂಪ್ ಅವ್ರನ್ನ ಗುರಿಯಾಗಿಟ್ಕೊಂಡು ನೀವು ಹೇಳಿದ ರೀತಿಯಲ್ಲಿ ತುಂಬ ಅಂದರೆ ಅವರ ಒಂದು ಪಾಲಿಸೀಸೇ ಅವರಿಗೆ ಎಲ್ಲೋ ಮುಳುವಾಗುವ ರೀತಿಯಲ್ಲಿ ಕಾಣ್ತಾ ಇದೆ. ಇನ್ನಾದರೂ ಕೂಡ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಜೊತೆಗೆ ಅವರು ಈಗಾಗಲೇ ಏನು ವೆಸ್ಟ್ ಏಷ್ಯಾ ವಾರ್ ಸ್ಟಾರ್ಟ್ ಆದಾಗಲೇ ವೈಟ್ ಹೌಸಲ್ಲೇ ಒಂದು ಭದ್ರತಾವಾಗಿರುವಂಥ ಒಂದು ಕೊಠಡಿಯ ನಿರ್ಮಾಣವಾಗಿದ್ದಂತ ನಾವು ಕೆಲವೇ ದಿನಗಳಿಂದ ನೋಡಿದ್ ನಾವು. ಅಂದರೆ ಯಾವುದೇ ರೀತಿಯಂಥ ಮಿಸೈಲ್ ಯಾವುದೇ ದಾಳಿ ಆದ್ರೂ ಕೂಡ ಆ ಒಂದು ವೈಟ್ ಹೌಸ್ನ ಕೆಳಗಡೆ ಒಂದು ಇರುವಂತಹ ಅವರ ಒಂದು ಸಪ್ರೇಟ್ ರೂಮ್ಗೆ, ಸೀಕ್ರೆಟ್ ರೂಮ್ಗೆ ಯಾವುದೇ ಹಾನಿ ಆಗದ ರೀತಿಯಲ್ಲಿ ಅವರು ಒಂದು ಹೊಸ ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದನ್ನು ನಾವು ಕೆಲವೇ ದಿನಗಳಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ವು. ಹಾಗಾಗಿ ಅವರು ಮತ್ತಷ್ಟು ಎಚ್ಚರಿಕೆಯಿಂದ ಇಂಥ ಒಂದು ಘಟನೆಗಳು ಇದು 3ನೇ ದಾಳಿ ಆಗಿರೋದ್ರಿಂದಾಗಿ ಇನ್ನೊಂದಷ್ಟು ಟೈಟ್ ಸೆಕ್ಯೂರಿಟಿಯನ್ನು ತಗೊಳ್ಳುವಂಥದ್ದು ಮತ್ತು ಇನ್ನೊಂದು ಎಚ್ಚರಿಕೆ ಹೆಜ್ಜೆಯನ್ನು ಇಡುವಂಥ ಸಂದರ್ಭಗಳು ಕೂಡ ಇನ್ನು ಮುಂದೆ ಕಾಣಬಹುದಾಗುತ್ತೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಅನಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.